ಹೆಲೋ ಸ್ಟೂಡೆಂಟ್ಸ್, ಈಗ KCET ವಿದ್ಯಾರ್ಥಿಗಳ ಕೌನ್ಸಿಲಿಂಗಲ್ಲಿ ಹೊಸ ರೂಲ್ಸನ್ನು ಜಾರಿಗೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗಾಗಲೇ ವಿದ್ಯಾರ್ಥಿಗಳು ಎಕ್ಸಾಮ್ ಎಲ್ಲ ಆಗಿದೆ. ನೀವೆಲ್ಲ ಸಹ ನಿಮ್ಮ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಾ. ಒನ್ಸ್ ನಮ್ಮ KA ಕಡೆಯಿಂದ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ಇರ್ತಕ್ಕಂಥದ್ದೇ ಕೌನ್ಸಿಲಿಂಗ್. ಈಗ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು. ಓಕೆನಾ? ಸೊ ಅದರ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ತಿಳ್ಕೊಳೋದಾದ್ರೆ, ಈಗ ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ, ಕೌನ್ಸಿಲಿಂಗಲ್ಲಿ ಮೊದಲಿಗೆ ನಿಮಗೆ ಆಪ್ಷನ್ ಟ್ರೀ ಇರುತ್ತೆ. ಆಪ್ಷನ್ ಟ್ರೀ ಆದಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಸೀಟ್ ಅಲಾಟ್ಮೆಂಟ್ ನಂತರ ಚಾಯ್ಸ್ ಎಂಟ್ರಿ ಇರುತ್ತೆ. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ ಕೌನ್ಸಿಲಿಂಗ್ ಹತ್ರ ಬಂದಂಗೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಈಗ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಅದರಲ್ಲಿ ನೀವು ಕನ್ಫರ್ಮೇಷನನ್ನು ಕೊಡಬೇಕಾಗತ್ತೆ. ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಸೀಟ್ ಇಷ್ಟ ಇದೆಯಾ ಇಲ್ವಾ ಅಂತ ಹೇಳಿ. ಇನ್ ಕೇಸ್ ಇಷ್ಟ ಇದೆ ಅಂತ ಹೇಳಿ ಕನ್ಫರ್ಮೇಷನ್ ಕೊಟ್ಟು ಅಡ್ಮಿಷನ್ ಆರ್ಡರ್ ಎಲ್ಲ ಡೌನ್ಲೋಡ್ ಆದ ನಂತರ ನೀವೇನಾದರೂ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಅದಾದಮೇಲೆ ಆ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸದೇ ಇದ್ದರೆ ಸೊ ನಿಮಗೆ ಫೈನ್ ಬೀಳುತ್ತೆ. ಫೈನ್ ಹಾಕ್ತೀರಿ. ಅದೇ ರೀತಿ 3 ವರ್ಷಗಳ ಕಾಲ ನಿಮಗೆ CET ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ನೀಡೋದಿಲ್ಲ. ಅದೇ ರೀತಿ ಕೌನ್ಸಿಲಿಂಗಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ 3 ವರ್ಷ. ಯಾವಾಗ? ಸೊ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಡ್ಮಿಷನ್ ಆಗದೇ ಇದ್ದರೆ ಕಾಲೇಜ್ಗೆ, ಸೊ ಆವಾಗ ನಿಮಗೆ ಈ ಪ್ರೋಸೆಸ್, ಈ ಹೊಸ ರೂಲ್ಸ್ ಎಲ್ಲ ನಿಮಗೆ ಅಪ್ಲೈ ಆಗ್ತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ ಚಾಯ್ಸ್ ಎಂಟ್ರಿ ತುಂಬ ಇಂಪಾರ್ಟೆಂಟು. ತುಂಬ ಕೇರ್ಫುಲ್ ಆಗಿ, ತುಂಬ ಯೋಚನೆ ಮಾಡಿ ಆ ಒಂದು ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಪ್ರೋಸೆಸ್ ಎಲ್ಲ ನಿಮ್ಮ ರಿಸಲ್ಟ್ ಬಂದಾದಮೇಲೆ, ಆಪ್ಷನ್ ಟ್ರೀ ಆದಮೇಲೆ, ಸೀಟ್ ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ ಎಂಟ್ರಿಯಲ್ಲಿ ಈ ಪ್ರೋಸೆಸ್ ಇರತಕ್ಕಂಥದ್ದು. ಸೊ ನಿಮ್ಮ ರಿಸಲ್ಟ್ ಅನೌನ್ಸ್ ಆದಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಜಸ್ಟ್ ಈ ಒಂದು ಇನ್ಫಾರ್ಮೇಷನ್ ನೀವು ತಿಳಿದಿಟ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.